ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. SSC GD ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ 39,481 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡಿರಿ. ನಿಮ್ಮದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಡ್ರಿ. ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಆದಮೇಲೆ ಇಲ್ಲಿ ಸರ್ಚಲ್ಲಿ SSC ಅಂತ ಟೈಪ್ ಮಾಡಿರಿ. SSC ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಲಿಂಕ್ ಕಾಣ್ತದೆ ರೀ. ಫಸ್ಟ್ ಲಿಂಕ್ ಈ ರೀತಿ ಕಾಣ್ತದೆ. ಈ ರೀತಿ ಟೈಟಲ್ ಇರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ SSCದ ಅಫಿಷಿಯಲ್ ಪೇಜ್ ಓಪನ್ ಆಗ್ತದೆ ರೀ. SSCದ ಅಫಿಷಿಯಲ್ ಪೇಜ್ ಓಪನ್ ಆದರೆ ಸ್ವಲ್ಪ ಮೇಲೆ ತೊಗೊಳ್ರಿ. ಮೇಲೆ ತಂದರೆ ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಕಾಣ್ತಿರ್ತದೆ. ಕ್ವಿಕ್ ಲಿಂಕ್ಸ್ ಕೆಳಗಡೆ ಅಪ್ಲೈ ಅಂತ ಒಂದು ಲಿಂಕ್ ಕಾಣ್ತಿರ್ತದೆ. ಆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮತ್ತೊಮ್ಮೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಈ ಹಿಂದೆ ನೀವು SSCದು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ರಿ ಅಂತಂದರೆ ನಿಮಗೊಂದು ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗಿರ್ತದೆ. ಆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ತುಂಬಬೇಕು, ಪಾಸ್ವರ್ಡ್ ಇಲ್ಲಿ ತುಂಬಬೇಕು, ಈ ಕ್ಯಾಪ್ಚಾ ಕೂಡ ಇಲ್ಲಿ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಇನ್ ಕೇಸ್ ಇನ್ನೂ ತನಕ ನೀವು SSCಯಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಿಲ್ಲ, ಇದೇ ಫಸ್ಟ್ ಟೈಮ್ ನೀವು SSC ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ನೌ ಅಂತ ಕೆಳಗೆ ಕಾಣಕ್ಕೆ ಕುಂತೈತೆ ನೋಡ್ರಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದು ನೋಡ್ರಿ ಒನ್ ಟೈಮ್ ರಿಜಿಸ್ಟ್ರೇಷನ್ ರೀ. ಮುಂದಿನ ಎಲ್ಲ SSCಯಿಂದ ಹೊರಡಿಸಿರ್ತಕ್ಕಂಥ ಖಾಲಿ ಹುದ್ದೆಗಳ ನೇಮಕಾತಿಗೆ ಏನು ಅರ್ಜಿ ಸಲ್ಲಿಸ್ತಿರ್ತಾರಲ್ರಿ, ಮತ್ತೊಮ್ಮೆ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಈಗ ಒಂದು ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗ್ತದೆ, ಆ ರಿಜಿಸ್ಟ್ರೇಷನ್ ನಂಬರೇ ಮುಂದಿನ ಎಲ್ಲ ಹುದ್ದೆಗಳಿಗೆ ಅಪ್ಲಿಕೇಬಲ್ ಆಗ್ತದೆ ಸ್ನೇಹಿತರೆ. ಹಾಗಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಪ್ರೊಫೈಲ್ ಕ್ರಿಯೇಷನ್ ಮಾಡೋದಿರ್ತದಲ್ಲ, ಆವಾಗ ಯಾವುದೇ ರೀತಿಯ ತಪ್ಪು ಏನಪ್ಪ ಅಂದ್ರೆ ತುಂಬಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಓಕೆ ರೀ. ಇಲ್ಲಿ ಕಂಟಿನ್ಯೂ ಅಂತ ಕಾಣಕ್ಕೆ ಕುಂತೈತೆ ನೋಡ್ರಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಕ್ರಿಯೇಟ್ ಮಾಡೋಕ್ಕೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯಿತು. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಪರ್ಸ್ನಲ್ ಡೀಟೇಲ್ಸ್ ತುಂಬಬೇಕು, ಆಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು, ಅಡಿಷ್ನಲ್ ಡೀಟೇಲ್ಸ್ ಕೇಳ್ತಾನೆ, ಅಡಿಷ್ನಲ್ ಡೀಟೇಲ್ಸ್ ತುಂಬಿ ಡಿಕ್ಲರೇಷನ್ ಕೊಡ್ಬೇಕು. 4 ಹಂತಗಳಲ್ಲಿ ಅಪ್ಲಿಕೇಶನ್ ತುಂಬೋದಿರ್ತದೆ. ಮೊದಲನೇ ಹಂತ ನೋಡ್ರಿ ಪರ್ಸ್ನಲ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಕಡೆ ಆಧಾರ್ ಐತಿ ಏನಿಲ್ಲ ಅಂತ ಕೇಳೋಣ. ಆಧಾರ್ ಕಾರ್ಡ್ ಎಸ್ ಮೇಲೆ ಕ್ಲಿಕ್ ಮಾಡಿರಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ ತುಂಬಕ್ಕೆ 2 ಸರ್ತಿ, A ಮತ್ತು B ಒಳಗೆ 2 ಸರ್ತಿ ಆಧಾರ್ ಕಾರ್ಡ್ ನಂಬರ್ ತುಂಬಕ್ಕೆ. ಸೀರಿಯಲ್ ನಂಬರ್ 2 ಸೀರಿಯಲ್ ನಂಬರ್ 2ರಲ್ಲಿ ಏನು ತುಂಬೋದಿರೋದಿಲ್ಲ ಸ್ನೇಹಿತರೆ, ಯಾಕಂದರೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡೋದ್ರಿಂದ ಇಲ್ಲಿ 2 ಬಾಕ್ಸ್ನಾಗ ಏನು ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್ 3. ಸೀರಿಯಲ್ ನಂಬರ್ 3 ಇಲ್ಲಿ ನಿಮ್ದು ಹೆಸರು ತುಂಬಕ್ಕೆ. SLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ಅದ ಸೇಮ್ ನಿಮ್ದು ಹೆಸರು ತುಂಬಕ್ಕೆ, ಮತ್ತೊಮ್ಮೆ ನಿಮ್ದು ಇಲ್ಲಿ ಹೆಸರು ತುಂಬಕ್ಕೆ. ಎಲ್ಲವನ್ನ 2 ಬಾರಿ ತುಂಬಕ್ಕೆ. ಯಾಕಂದ್ರೆ ಬೈ ಮಿಸ್ಟೇಕ್ ಆಗಿನೂ ತಪ್ಪು ಆಗಬಾರ್ದಂತ ಎಲ್ಲನೂ 2 ಸರ್ತಿ ತುಂಬಕ್ಕೆ ಇಲ್ಲಿ ಕೇಳಿರ್ತಾರೆ ಸ್ನೇಹಿತರೆ. ಪ್ರತಿಯೊಂದನ್ನು ನೀವು 2 ಬಾರಿ ತುಂಬಬೇಕು. ನೆಕ್ಸ್ಟ್ ಇದು ಆದಮೇಲೆ ಸೀರಿಯಲ್ ನಂಬರ್ 4ರಲ್ಲಿ ಹ್ಯಾವ್ ಯು ಎವರ್ ಚೇಂಜ್ಡ್ ನೇಮ್ ಅಂತ, ನಿಮ್ಮದು ಹೆಸರು ಯಾವಾಗಾದರೂ ಚೇಂಜ್ ಮಾಡ್ಕೊಂಡಿರಿ ಅಂತ ಕೇಳಿದ್ರೆ ಜಸ್ಟ್ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ಸೀರಿಯಲ್ ನಂಬರ್ 5ರಲ್ಲಿ ನಿಮ್ಮದು ಜೆಂಡರ್ ಕೇಳೋಣ, ನೀವು ಮೇಲು ಫಿಮೇಲು ಟ್ರಾನ್ಸ್ಜೆಂಡರು ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ 2 ಬಾರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದಾದಮೇಲೆ ಸೀರಿಯಲ್ ನಂಬರ್ 6 ನಿಮ್ಮದು ಡೇಟ್ ಆಫ್ ಬರ್ತನ್ನು ಇಲ್ಲಿ 2 ಬಾರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, 2 ಬಾಕ್ಸ್ನಾಗ. ಓಕೆ ರೀ. ಇದಾದಮೇಲೆ ಸೀರಿಯಲ್ ನಂಬರ್ 7ರಲ್ಲಿ ಸೀರಿಯಲ್ ನಂಬರ್ 7ರಲ್ಲಿ ನಿಮ್ಮದು ತಂದೆ ಹೆಸರು ತುಂಬಬೇಕು, ಸೇಮ್ ನಿಮ್ಮ ತಂದೆ ಹೆಸರು ಇಲ್ಲಿ ಮತ್ತೊಮ್ಮೆ ತುಂಬಬೇಕು. ಸೀರಿಯಲ್ ನಂಬರ್ 8ರಲ್ಲಿ ನಿಮ್ಮದು ತಾಯಿ ಹೆಸರು ಇಲ್ಲಿ 2 ಬಾರಿ ನಿಮ್ಮದು ತಾಯಿ ಹೆಸರು ತುಂಬಬೇಕು. ಸೀರಿಯಲ್ ನಂಬರ್ 9ರಲ್ಲಿ SSLC ಬೋರ್ಡ್ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಿರ್ತದೆ. ಸ್ಟೇಟ್ ಬೋರ್ಡಿಂದ ನೀವು SSLC ಪಾಸ್ ಮಾಡಿದಿರಿ ಅಂತ ತಿಳ್ಕೊಳ್ಳಿ. ಸ್ಟೇಟ್ ಬೋರ್ಡ್ದ ಹೆಸರೇನಾದ್ರಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅದು, ಅದನ್ನು ನೀವು ಇಲ್ಲಿ ಹುಡುಕಾಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಇಲ್ಲಿ ಐತೆ ನೋಡ್ರಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹೇಳಿ ಆ ಬೋರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ನೀವು CBSEಯಿಂದ 10ನೇ ತರಗತಿ ಪಾಸ್ ಆಗಿದ್ರಿ ಅಂದರೆ CBSE ಬೋರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ICSEಯಿಂದ ನೀವು SSLC ಪಾಸ್ ಮಾಡಿದ್ರಿ ಅಂತಂದ್ರೆ ICSE ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಯಾವ ಬೋರ್ಡಿಂದ SSLC ಪಾಸ್ ಆಗಿರಿ ಆ ಬೋರ್ಡನ್ನು ಇಲ್ಲಿ 2 ಬಾರಿ ಸೆಲೆಕ್ಟ್ ಮಾಡೋದಿರ್ತದೆ 9ರೊಳಗೆ. ಆಮೇಲೆ ಇಲ್ಲಿ ಒಂದು A ಅಂತದ ಅಲ್ಲಿ. ನೆಕ್ಸ್ಟ್ ರೋಲ್ ನಂಬರ್, SSLCದ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ರೋಲ್ ನಂಬರ್ ನಥಿಂಗ್ ಬಟ್ ರಿಜಿಸ್ಟ್ರೇಷನ್ ನಂಬರ್ ಸ್ನೇಹಿತರೆ. ಇಲ್ಲಿ ಮತ್ತು ರೋಲ್ ನಂಬರ್ ಅಂತ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ CBSE ಒಳಗೆ CBSE ಮತ್ತು ICSE
ಸರ್ಟಿಫಿಕೇಟ್ ಒಳಗೆ SSLC ಮಾರ್ಕ್ಸ್ ಕಾರ್ಡ್ ಒಳಗೆ ರೋಲ್ ನಂಬರ್ ಅಂತ ಇರ್ತದೆ. ನಮ್ಮದು ಸ್ಟೇಟ್ ಒಳಗೆ ರಿಜಿಸ್ಟ್ರೇಷನ್ ನಂಬರ್ ಅಥವಾ ನೋಂದಣಿ ಸಂಖ್ಯೆ ಇರುತ್ತೆ, ಆ ನೋಂದಣಿ ಸಂಖ್ಯೆಯನ್ನು ಇಲ್ಲಿ ತುಂಬ್ರಿ. ನೆಕ್ಸ್ಟ್ SSLC ಯಾವಾಗ ಪಾಸ್ ಆಗಿರಿ ಅಂತ ಇಲ್ಲಿ 2 ಬಾರಿ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಅಂದರೆ ಯಾವ ವರ್ಷ ನೀವು SSLC ಪಾಸ್ ಆಗಿರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಆದಮೇಲೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅಂದರೆ ನೀವು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಓದಿರಿ ಅದನ್ನು ಇಲ್ಲಿ 2 ಬಾರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಆದಮೇಲೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್, ಇಲ್ಲಿ ಮೊಬೈಲ್ ನಂಬರ್ ತುಂಬ್ರಿ. ಮೊಬೈಲ್ ನಂಬರ್ ತುಂಬಿದ ತಕ್ಷಣವೇ ಇಲ್ಲೊಂದು ಆಪ್ಷನ್ಸ್ ಬರ್ತದೆ ಸೆಂಡ್ OTP ಅಂತ. ಆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಮೊಬೈಲ್ ನಂಬರ್ ಒಂದು OTP ಬರ್ತದೆ. ಆ OTPಯನ್ನು ಈ ಬಾಕ್ಸ್ನಾಗ ತುಂಬ್ರಿ. OTP ಆ ಬಾಕ್ಸ್ನಾಗ ತುಂಬಿದ ತಕ್ಷಣ ಇಲ್ಲಿ ವ್ಯಾಲಿಡೇಟ್ ಅಂತ ಕಾಣ್ತಿರ್ತದೆ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಮೊಬೈಲ್ ನಂಬರ್ ಏನೈತಿ ಇಲ್ಲಿ ವ್ಯಾಲಿಡೇಟ್ ಐತಿ ಸ್ನೇಹಿತರೆ. ಅದೇ ಸೇಮ್ ಏನಪ್ಪ ಅಂತಂದರೆ ಇಮೇಲ್ ID ಕೂಡ ಮಾಡಬೇಕು. ಇಮೇಲ್ ID ತುಂಬ್ರಿ. ಇಲ್ಲಿ ಇಮೇಲ್ ID ತುಂಬಿದ ತಕ್ಷಣ ಸೇಮ್ ಮೊಬೈಲ್ ನಂಬರ್ ತುಂಬಿದ ತಕ್ಷಣ ಯಾವ ರೀತಿ ಸೆಂಡ್ OTP ಅಂತ ಬಂತಲ್ಲ ಅದೇ ರೀತಿ ಇಲ್ಲಿ ಇಮೇಲ್ ID ತುಂಬಿದ ಮೇಲೇನೂ ಕೂಡ ಸೆಂಡ್ OTP ಬರ್ತದೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಇಮೇಲ್ ID ಒಂದು OTP ಬಂದಿರುತ್ತೆ. ಆ OTPಯನ್ನು ಇಲ್ಲಿ ತುಂಬ್ರಿ. OTP ತುಂಬಿದ ಮೇಲೆ ಇಲ್ಲಿ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮೇಲ್ ID ಕೂಡ ವ್ಯಾಲಿಡೇಟ್ ಐತೆ ಸ್ನೇಹಿತರೆ. ವ್ಯಾಲಿಡೇಟ್ ಆದಮೇಲೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಮೆಸೇಜ್ ಅಪಿಯರ್ ಆಗ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗ್ತದೆ ಸ್ನೇಹಿತರೆ. ಈ ರಿಜಿಸ್ಟ್ರೇಷನ್ ನಂಬರ್ ನಿಮ್ದು ಮೊಬೈಲ್ಗೂ ಕೂಡ ಬಂದಿರ್ತದೆ, ಮೆಸೇಜ್ನಲ್ಲಿ ಬಂದಿರ್ತದೆ. ಇದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ, ಆಮೇಲೆ ಇಲ್ಲಿ ಪಾಸ್ವರ್ಡ್ ತುಂಬ್ರಿ. ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ ನಿಮ್ಮದು ಮೊಬೈಲಿಗೆ ಬಂದಿರ್ತದೆ. ಅದನ್ನು ಇವೆರಡು ಬಾಕ್ಸ್ನಾಗ ತುಂಬ್ಕೊಳ್ಬೇಕು ಸ್ನೇಹಿತರೆ. ತುಂಬಿ ಈ ಕ್ಯಾಪ್ಚಾ ಕೋಡವನ್ನು ಇಲ್ಲಿ ತುಂಬಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿರಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ ರೀ. ಏನು ಮೊಬೈಲ್ಗೆ SSCಯಿಂದ ಏನು ಪಾಸ್ವರ್ಡ್ ಕಳಿಸಿದ್ರಲ್ರಿ ಆ ಪಾಸ್ವರ್ಡನ್ನು ರೀಸೆಟ್ ಮಾಡಬೇಕು. ಇಲ್ಲಿ ನಿಮ್ಮದು ಮೊಬೈಲಿಗೆ ಬಂದಿರತಕ್ಕಂಥ ಪಾಸ್ವರ್ಡನ್ನು ಇಲ್ಲಿ ಹಾಕಿರಿ. ಪಾಸ್ವರ್ಡ್ ಹಾಕಿ ಇಲ್ಲಿ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಬೇಕು ಸ್ನೇಹಿತರೆ. ಹೊಸ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದರೊಳಗೆ ಕ್ಯಾಪಿಟಲ್ ಲೆಟರ್ಸ್ ABCD ಈ ರೀತಿ ಕ್ಯಾಪಿಟಲ್ ಲೆಟರ್ಸ್ನೂ ಇರಬೇಕು, ಸ್ಮಾಲ್ ಲೆಟರ್ನೂ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನೂ ಇರಬೇಕು, ಆಮೇಲೆ ಸಂಖ್ಯೆಗಳನ್ನೂ ಇರಬೇಕು. ಉದಾಹರಣೆಗಾಗಿ ನೋಡ್ರಿ ಸ್ನೇಹಿತರೆ, ನಾನು ABC@123 ಅಂತ ಪಾಸ್ವರ್ಡ್ ಕೊಡ್ತೀನಿ. ಪಾಸ್ವರ್ಡ್ ಕೊಟ್ಟರೆ ಇಲ್ಲಿ ನೋಡ್ರಿ ಇದರಲ್ಲಿ ಪಾಸ್ವರ್ಡ್ನಲ್ಲಿ ಕ್ಯಾಪಿಟಲ್ ಲೆಟರ್ನೂ ಅದ, ಸ್ಮಾಲ್ ಲೆಟರ್ನೂ ಅದ, ಸ್ಪೆಷಲ್ ಕ್ಯಾರೆಕ್ಟರ್ನೂ ಅದ, ನಂಬರ್ನೂ ಅದ. ಈ ರೀತಿಯ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಪಾಸ್ವರ್ಡ್ ಸೆಟ್ ಮಾಡಿದ ಮೇಲೆ ಮತ್ತೊಮ್ಮೆ ಇಲ್ಲಿ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಅದನ್ನು ತುಂಬಿ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ ಕೇಳ್ತಾನೆ ಸ್ನೇಹಿತರೆ. ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಏನಾದರೂ ಒಂದು ಕ್ವಶನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಅದಕ್ಕೆ ಯಾವುದೇ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಆನ್ಸರನ್ನು ತುಂಬ್ರಿ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಕ್ವಶನ್ ನಂಬರ್ 2. ಇಲ್ಲಿ ಕೂಡ ಯಾವುದಾದ್ರೂ ಒಂದು ಕ್ವಶನ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ರಿ. ಅದಕ್ಕೆ ಸಂಬಂಧಿಸಿದಂಗೆ ಯಾವುದೇ ಒಂದು ನಿಮಗೆ ನೆನಪಿಡ್ತಕ್ಕಂಥ ಒಂದು ಆನ್ಸರನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ನೀವೆರಡು ಕ್ವಶನ್ಸ್ ಯಾಕೆ ಕೇಳಾಕೂತಾರಂದ್ರೆ ಮುಂದೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ನೆನಪಿರಲಿಲ್ಲ, ಮೆಸೇಜ್ನಲ್ಲಿಯೂ ಡಿಲೀಟ್ ಆಗಿತ್ತು, ನೀವು ನೋಟ್ಬುಕ್ನಾಗೂ ಬರ್ಕೊಂಡಿರಲಿಲ್ಲ ಅಂತ ತಿಳ್ಕೊಳ್ರಿ. ಅಂಥ ಸಂದರ್ಭದಲ್ಲಿ ಈ ಸೀಕ್ರೆಟ್ ಕ್ವಶನ್ಸ್ಗಳ ಆಧಾರದ ಮೇಲೆ ನಿಮ್ದು ರಿಜಿಸ್ಟ್ರೇಷನ್ ನಂಬರನ್ನು ರಿಕವರಿ ಮಾಡ್ಕೊಳ್ಬೋದು. ಅದಕ್ಕಾಗಿ ಈ ಸೀಕ್ರೆಟ್ ಕ್ವಶನ್ಸನ್ನು ಕೇಳ್ತಿರೋದು ಸ್ನೇಹಿತರೆ. ಇವೆಲ್ಲವನ್ನು ತುಂಬಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನೆಕ್ಸ್ಟ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಈಗ ನೀವೇನು ಪಾಸ್ವರ್ಡ್ ಸೆಟ್ ಮಾಡಿರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ತುಂಬ್ರಿ. ಈ ಕ್ಯಾಪ್ಚಾ ಕೂಡ ಇಲ್ಲಿ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ದು ಯಾವುದು ಕ್ಯಾಟಗರಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಕ್ಯಾಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತೊಮ್ಮೆ ಕ್ಯಾಟಗರಿ 2 ಬಾರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ನ್ಯಾಷನಾಲಿಟಿ ಇಂಡಿಯನ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇದು ಆದಮೇಲೆ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅಂದರೆ ನಿಮ್ಮದು ದೇಹದ ಮೇಲೆ ಯಾವುದಾದ್ರೂ ಗುರುತುಗಳು ಅದಾವೇನೋ ಅಂತಾರೆ. ಕೆಲವೊಬ್ಬರು ಅಂತಾರೆ ನಮ್ಮ ದೇಹದ ಮೇಲೆ ಏನು ಗುರುತೇ ಇಲ್ಲರಿ ಅಂತಾರೆ. ಮಚ್ಚೆ ಆದರೂ ಇದ್ದೇ ಇರ್ತದೆ. ಪ್ರತಿಯೊಬ್ಬನ ದೇಹದ ಮೇಲೆ ಏನಾದರೂ ಏನು ಗುರುತು ಇದ್ದೇ ಇರ್ತಾವೆ. ಮಚ್ಚೆ ಆದರೂ ಆಗಲಿ, ಬಿದ್ದ ಗಾಯ ಆದರೂ ಆಗಲಿ, ಸಣ್ಣ ಗಾಯ ಆಗಲಿ, ಒಟ್ಟ ಕಂಡ್ರೆ ಸಾಕದು ಅಲ್ಲಿ ನಿಮ್ಮದು ದೇಹದ ಮೇಲೆ ಏನು
ಗುರುತುಗಳಿರ್ತಾವ ಆ ಗುರುತುಗಳನ್ನು ಇಲ್ಲಿ ತುಂಬಬೇಕು. ಇನ್ ಕೇಸ್ ಮಚ್ಚೆ ಇತ್ತು ಅಂತ ತಿಳ್ಕೊಳ್ರಿ, ಉಂಡು ಮಾರ್ಕ್ ಅಂತ ತುಂಬಬೇಕು. ಅಂದ್ರೆ ಎಲ್ಲಿ ಉಂಡು ಮಾರ್ಕ್ ಆದದು, ಏನು ಕೈ ಮೇಲೆ ಅದು, ಕಾಲ್ ಮೇಲೆ ಅದು, ಮುಖದ ಮೇಲೆ ಅದು, ಎಲ್ಲಿ ಅದನ್ನು ಸ್ಪೆಸಿಫೈ ಮಾಡಬೇಕು. ಇನ್ ಕೇಸ್ ನೀವು ಬಿದ್ದದ್ದು ಗಾಯ ಆಯ್ತು ಅಂತ ಸ್ಕಾರ್ ಮಾರ್ಕ್, ಉಂಡು ಮಾರ್ಕ್, ಸ್ಕಾರ್ ಮಾರ್ಕ್, ಇಲ್ಲಪ್ಪ ಅಂದ್ರೆ ವೈಟ್ ಬ್ಲ್ಯಾಕ್ ಡಾಟ್ ಏನಾರ ಒಟ್ಟು ಇಲ್ಲಿ ನಿಮ್ದು ಐಡೆಂಟಿಫಿಕೇಶನ್ ಅನ್ನೋದು ಇಲ್ಲಿ ತುಂಬಬೇಕು. ಇದು ಕಂಪಲ್ಸರಿ ತುಂಬಲೇಬೇಕು ಸ್ನೇಹಿತರೆ ಇದು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನೀವು ಅಂಗವಿಕಲ ಅಭ್ಯರ್ಥಿ ಏನು ಅಂತ ಕೇಳ್ಯಾರ, ನೀವು ಅಂಗವಿಕಲ ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಎಸ್ ಕೊಟ್ರಿ ಅಂತ ತಿಳ್ಕೊಡ್ರಿ, ಅದಕ್ಕೆ ಸಂಬಂಧಿಸಿದಂಗ ಇಲ್ಲಿ ಇನ್ಫಾರ್ಮೇಶನ್ ಕೇಳ್ತದ. ಅಂದ್ರೆ ಟೈಪ್ಸ್ ಆಫ್ ಡಿಸಬಿಲಿಟಿ ಕೇಳ್ತದೆ, ಅಂದ್ರೆ ಯಾವ ರೀತಿಯ ಅಂಗವೈಕಲ್ಯ ನಿಮ್ದು ಅದ ಅಂತ ಕೇಳ್ತಾರ. ಇಲ್ಲಿ 4 ಆಪ್ಷನ್ಸ್ ಅದಾವೆ, HH, OH, ಅದರ್ಸ್, VH ಅಂತ ಹೇಳಿ. ಈ 4ರಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ನಂಬರ್ ಕೇಳ್ತಾನ. ಡಿಸಬಿಲಿಟಿ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ತುಂಬಬೇಕು. ಇನ್ ಕೇಸ್ ನೀವು ಅಂಗವಿಕಲರು ಇರಲಿಲ್ಲ ಅಂದ್ರೆ ಇಲ್ಲಿ ಜಸ್ಟ್ ನೋ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೋ ಸೆಲೆಕ್ಟ್ ಮಾಡಿದ್ರೆ ಏನೂ ಕೇಳುವುದಿಲ್ಲ ಅದು. ಇದಾದ್ಮೇಲೆ ಪರ್ಮನೆಂಟ್ ಅಡ್ರೆಸ್, ನಿಮ್ದು ಪರ್ಮನೆಂಟ್ ಅಡ್ರೆಸ್ ಏನು, ಆ ಪರ್ಮನೆಂಟ್ ಅಡ್ರೆಸ್ ಅನ್ನ ಇಲ್ಲಿ ತುಂಬ್ರಿ. ನಿಮ್ದು ಮನೆ ಸಂಖ್ಯೆ, ಆಮೇಲೆ ಊರು, ಆಮೇಲೆ ಲ್ಯಾಂಡ್ ಮಾರ್ಕ್ ಅದೆಲ್ಲವನ್ನ ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಿ ಪಿನ್ ಕೋಡ್ ಅನ್ನ ತುಂಬ್ರಿ. ನೆಕ್ಸ್ಟ್ ಈ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಅದೇನಂತ ಕೇಳ್ಯಾರ. ಸೇಮ್ ಇತ್ತಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಇನ್ ಕೇಸ್ ಎಸ್ ಕೊಟ್ರಿ ಅಂತ ತಿಳ್ಕೊಡ್ರಿ, ಈ ಮೇಲಿಂದ ಏನು ತುಂಬಿರ್ತಿರಲ್ಲ ಪರ್ಮನೆಂಟ್ ಅಡ್ರೆಸ್ ಅದೇ ಇಲ್ಲಿ ಕಾಪಿ ಆಗ್ತದೆ ಸ್ನೇಹಿತರೆ. ಇನ್ ಕೇಸ್ ನೋ ಕೊಟ್ರಿಯಪ್ಪ ಅಂದ್ರೆ ಮತ್ತೊಮ್ಮೆ ಪ್ರೆಸೆಂಟ್ ಅಡ್ರೆಸ್ ಅನ್ನ ನೀವು ತುಂಬಿದ ಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡಿಷನಲ್ ಡೀಟೇಲ್ಸ್ ಕೂಡ ಸೇವ್ ಆಯ್ತು ಸ್ನೇಹಿತರೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಕ್ಲರೇಷನ್ ಕೊಡೋದಿರ್ತದೆ ಸ್ನೇಹಿತರೆ. ಈ ಬ್ಲೈಂಡ್ಲಿ ಏನಂದ್ರೆ ಡಿಕ್ಲೇರ್ ಕೊಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಟಿಕ್ ಮಾಡೋದು, ಇಲ್ಲಿ ಡಿಕ್ಲೇರ್ ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಮೊದಲು ಪ್ರಿವ್ಯೂ OTR ಅಂತ ಕಾಣ್ತದೆ, ಈ ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡಿರಿ. ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತನಕ ಏನು ನೀವು ತುಂಬಿರಿ ಅದೆಲ್ಲವನ್ನು ಇಲ್ಲಿ ಕಾಣ್ತಿರ್ತದೆ. ಪ್ರತಿಯೊಂದನ್ನು ನೀವು ಚೆಕ್ ಮಾಡಿರಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲನೂ ಕರೆಕ್ಟ್ ಅದೇನು ಅಂತ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ರಿ. ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಈ ರೀತಿ ಈ ಬಾಕ್ಸ್ ಕಾಣ್ತಲ್ಲ, ಬಾಕ್ಸ್ ಮೇಲೆ ಟಿಕ್ ಮಾಡಿ ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ ಸ್ನೇಹಿತರೆ, 1 ಟೈಮ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಆಗಿ ಏನಾಯ್ತು, ಈಗ ರಿಜಿಸ್ಟ್ರೇಷನ್ ಆಯ್ತು ಸ್ನೇಹಿತರೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಬಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಇಲ್ಲೊಂದು ಆಪ್ಷನ್ ಅದ ಸ್ನೇಹಿತರೆ. ಇಲ್ಲಿ ಅಪ್ಲೈ ಅಂತ ಕಾಣ್ತದ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಫಿಲ್ ಫಾರ್ಮ್ ಅಂತ ಕಾಣ್ತದೆ, ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿರಿ. ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಂದ್ರೆ ಇಲ್ಲಿ ತನಕ ಏನು ನೀವು ತುಂಬಿರಲ್ಲ ಅದೆಲ್ಲ ಕಾಣ್ತಿರ್ತದೆ. ಇಲ್ಲಿ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೀರಿಯಲ್ ನಂಬರ್ 19, ಸೀರಿಯಲ್ ನಂಬರ್ 19ರಲ್ಲಿ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳ್ಯಾರ ಸ್ನೇಹಿತರೆ. ನಿಮ್ದು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನದ ಅದನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಫುಲ್ ಕೊನೆಗೆ ಬನ್ನಿ ಸ್ನೇಹಿತರೆ. ಸೀರಿಯಲ್ ನಂಬರ್ 20.6% ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ SSLC ಪರ್ಸೆಂಟೇಜ್ ಅನ್ನ ತುಂಬ್ರಿ ಸ್ನೇಹಿತರೆ. ಅಂದ್ರೆ SSLC ಒಳಗೆ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿರಿ ಆ ಪರ್ಸೆಂಟೇಜ್ ಅನ್ನ ಇಲ್ಲಿ ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಡಿಷನಲ್ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗ್ತದೆ. ಸೀರಿಯಲ್ ನಂಬರ್ 21 ಇದು ಮಾಜಿ ಸೈನಿಕ ಅಭ್ಯರ್ಥಿ ಏನು ಅಂತ ಕೇಳ್ಯಾರ. ನೀವು ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಸೀರಿಯಲ್ ನಂಬರ್ 22, ಸೀರಿಯಲ್ ನಂಬರ್ 22 ಒಳಗೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕೇನು ಅಂತ ಕೇಳೋಣ. ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಏಜ್ ರಿಲ್ಯಾಕ್ಸೇಷನ್ ಎಲ್ರಿಗೂ ಸಿಗುವುದಿಲ್ಲ ಸ್ನೇಹಿತರೆ. OBC ಕ್ಯಾಟಗರಿ, ಆಮೇಲೆ ಗುಜರಾತ್ ದಂಗೆಯಲ್ಲಿ ಮರಣ ಹೊಂದಿರತಕ್ಕಂಥ ಡಿಪೆಂಡೆಂಟ್ ಮಕ್ಕಳಿಗೆ ಏಜ್ ರಿಲ್ಯಾಕ್ಸೇಷನ್ ಆ ಸ್ನೇಹಿತರೆ. ಇಲ್ಲಿ 2ರಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಏಜ್ ರಿಲ್ಯಾಕ್ಸೇಷನ್ ತಗೊಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 23 ಜಸ್ಟ್ ಎಸ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇದಾದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಎಕ್ಸಾಮಿನೇಷನ್ ಪ್ರಿಫರೆನ್ಸ್ ಅನ್ನು ಕೊಡ್ಬೇಕು ಸ್ನೇಹಿತರೆ. ಇಲ್ಲಿ ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಪ್ರಿಫರೆನ್ಸ್ 3 ಈಗಾಗಲೇ ಕೊಟ್ಟಿನ್ರಿ ನಾವು. ಹುಬ್ಬಳ್ಳಿ, ಬೆಳಗಾಂ, ಬೆಂಗಳೂರು ಅಂತ ಕೊಟ್ಟಿನಿ ಸ್ನೇಹಿತರೆ. ಇದೇ ರೀತಿ ನೀವು ಎಕ್ಸಾಮಿನೇಷನ್ ಪರೀಕ್ಷಾ ಕೇಂದ್ರಗಳ ಪ್ರಿಫರೆನ್ಸ್ ಅನ್ನು ಕೊಡ್ಬೇಕು ಸ್ನೇಹಿತರೆ. ಒಟ್ಟು 3 ಎಕ್ಸಾಮಿನೇಷನ್ ಪ್ರಿಫರೆನ್ಸ್ ಅನ್ನು ಕೊಡ್ಬೇಕು. ಸೀರಿಯಲ್ ನಂಬರ್ 25 ಮೀಡಿಯಮ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ ಕೇಳ್ಯಾರ ಸ್ನೇಹಿತರೆ. ಅಂದ್ರೆ ಯಾವುದು ಭಾಷೆ ಒಳಗೆ ನೀವು ಎಕ್ಸಾಮ್ ಬರೆಯೋಕೆ ಇಚ್ಛೆ ಪಡ್ತೀರಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಭಾಳಷ್ಟು ಭಾಷೆಗಳದಾವ ಸ್ನೇಹಿತರೆ. ನೀವು ಯಾವ ಭಾಷೆ ಒಳಗೆ ಎಕ್ಸಾಮ್ ಬರಿಬೇಕು ಅನ್ಕೊಳ್ತೀರಿ ಆ ಭಾಷೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮತ್ತೊಮ್ಮೆ ವೆರಿಫೈ ಮಾಡಿರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 26
NCC ಸರ್ಟಿಫಿಕೇಟ್ ನಿಮ್ಮ ಕಡೆ ಅದ ಏನು ಅಂತ ಕೇಳಿದ್ದಾರೆ. ಇನ್ ಕೇಸ್ ಇತ್ತು ಅಂತಂದ್ರೆ ಎಸ್ ಕೊಡ್ರಿ, ಇಲ್ಲಂತಂದ್ರೆ ನೋ ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 27, ನೀವು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರೂ ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಏನು ಅಂತ ಕೇಳಿದ್ರೆ ಪಾರ್ಟಿಸಿಪೇಟ್ ಮಾಡಿದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 28, 2 ಬಾರಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೀರಿಯಲ್ ನಂಬರ್ 29, 2 ಬಾರಿ ನಿಮ್ದು ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೀರಿಯಲ್ ನಂಬರ್ 30, ಸೀರಿಯಲ್ ನಂಬರ್ 30ರಲ್ಲಿ ನೀವು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋಗಿರೇನು ಅಂತ ಕೇಳಿದ್ರೆ ಅಂದ್ರೆ ಮೈಗ್ರೇಟ್ ಆಗಿರೇನು ಅಂತ ಕೇಳಿದ್ರೆ ಮೈಗ್ರೇಟ್ ಆದರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಇನ್ ಕೇಸ್ ಇಲ್ಲಿ ನೋ ಕೊಟ್ರಿ ಅಂತ ತಿಳ್ಕೊಡ್ರಿ. ಸೀರಿಯಲ್ ನಂಬರ್ 31 ಮತ್ತು ಸೀರಿಯಲ್ ನಂಬರ್ 32 ತುಂಬುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 33, ಪೋಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಸ್ನೇಹಿತರೆ. ಯಾವ ಆರ್ಗನೈಜೇಷನ್ದಲ್ಲಿ ನೀವು ಕೆಲಸ ಮಾಡೋಕೆ ಇಚ್ಛೆ ಪಡ್ತೀರಿ ಅಂತ ಪೋಸ್ಟ್ ಪ್ರಿಫರೆನ್ಸನ್ನು ಕೊಡ್ಬೇಕು ಸ್ನೇಹಿತರೆ. ಪೋಸ್ಟ್ ಪ್ರಿಫರೆನ್ಸ್ ಯಾವ ರೀತಿ ಕೊಡೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಪೋಸ್ಟ್ ಡೀಟೇಲ್ಸ್ ಅಂತ ಕಾಣ್ತಿರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಪೋಸ್ಟ್ ಕೋಡ್ ಆಮೇಲೆ ಆರ್ಗನೈಜೇಷನ್ ಕಾಣ್ತಿರ್ತಾವೆ. ನೀವು ಪೋಸ್ಟ್ ಕೋಡ್ ಎ ಅಂತ ತುಂಬಿದ್ರಿ ಅಂತ ತಿಳ್ಕೊಳ್ರಿ. ಫಸ್ಟ್ ಪ್ರಿಫರೆನ್ಸ್ ಏನಾಗ್ತದೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಆಗ್ತದೆ. ಇನ್ ಕೇಸ್ ಫಸ್ಟಿಗೆ ನೀವು ಜಿ ಕೋಡ್ ತುಂಬಿರಿ ಅಂತ ತಿಳ್ಕೊಳ್ರಿ, ಅದರ ಅರ್ಥ ಏನಾಗ್ತದೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದೊಳಗೆ ಫಸ್ಟ್ ನೀವು ಕೆಲಸ ಮಾಡೋಕೆ ಇಚ್ಛೆ ಪಡ್ತೀರಿ ಅಂತ ಹೇಳಿ ಅದು ಆ ಪ್ರಿಫರೆನ್ಸನ್ನು ತೋರಿಸ್ತದೆ ಸ್ನೇಹಿತರೆ. ಇಲ್ಲಿ ಈ ಆರ್ಗನೈಜೇಷನ್ ಅದಾವ, BSF, CISF, CRPF, SSB, ITBP, AR, NCB, SSF ಅಂತ ಹೇಳಿ ಯಾವ್ದು ಆರ್ಗನೈಜೇಷನ್ದೊಳಗೆ ನೀವು ಮೊದಲು ಕೆಲಸ ಮಾಡೋಕೆ ಇಚ್ಛೆ ಪಡ್ತೀರಿ ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಪ್ರಿಫರೆನ್ಸನ್ನು ತುಂಬ್ತಾ ಹೋಗ್ಬೇಕು ಸ್ನೇಹಿತರೆ. ಇಲ್ಲಿ ಪೋಸ್ಟ್ ಕೋಡ್ ಅದಾವ, ಎಲಿಂದ H ತನಕ ಇಲ್ಲಿ ಪೋಸ್ಟ್ ಕೋಡನ್ನು ತುಂಬಬೇಕು. ಉದಾಹರಣೆಗಾಗಿ ನಾನು ಫಸ್ಟಿಗೆ CISF ಆಮೇಲೆ BSFನಲ್ಲಿ ಕೆಲಸ ಮಾಡ್ಬೇಕಂತ ಅನ್ಕೊಂಡಿನಿ ಅಂತ ತಿಳ್ಕೊಳ್ರಿ. ನಾ ಏನು ಮಾಡ್ತೀನಿ, ಫಸ್ಟಿಗೆ ಇಲ್ಲಿ B ಅಂತ ತುಂಬುತ್ತೀನಿ, ಆಮೇಲೆ A ಅಂತ ತುಂಬುತ್ತೀನಿ. ನೆಕ್ಸ್ಟ್ B ಮತ್ತು A ತುಂಬಿದ ಮೇಲೆ ನಾನೇನು ಮಾಡ್ತೀನಿ, ನೆಕ್ಸ್ಟ್ C G. ನನಗೆ ಯಾಕಂದರೆ ಪೋಸ್ಟ್ ಪ್ರಿಫರೆನ್ಸ್ ಈ ರೀತಿ ಬೇಕಾಗಿದೆ, ಈ ರೀತಿ ತುಂಬ್ತಾ ಇದ್ದೀನಿ. ನೀವು ಪೋಸ್ಟ್ ಪ್ರಿಫರೆನ್ಸನ್ನು ಒಮ್ಮೆ ನೀಟಾಗಿ ನೋಡಿಕೊಂಡು ಪೋಸ್ಟ್ ಪ್ರಿಫರೆನ್ಸನ್ನು ತುಂಬ್ರಿ ಸ್ನೇಹಿತರೆ. ಇಲ್ಲಿ ಮತ್ತೊಮ್ಮೆ ಪೋಸ್ಟ್ ಪ್ರಿಫರೆನ್ಸನ್ನು ತುಂಬಬೇಕು. ಪೋಸ್ಟ್ ಪ್ರಿಫರೆನ್ಸ್ ತುಂಬಿದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಫಸ್ಟ್ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಫಸ್ಟ್ ಫೋಟೋ ಅಪ್ಲೋಡ್ ಮಾಡೋದು ನೋಡೋದಾದ್ರೆ ಇಲ್ಲಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಲ್ಫಿ ಓಪನ್ ಆಗ್ತದೆ ಸ್ನೇಹಿತರೆ. ಸೆಲ್ಫಿ ಓಪನ್ ಆಗ್ತದೆ. ಈ ರೀತಿ ಏನಪ್ಪ ಅಂದ್ರೆ ಒಂದು ರೆಡ್ ಬಾಕ್ಸ್ ಕಾಣ್ತದೆ. ಆ ರೆಡ್ ಬಾಕ್ಸ್ ಒಳಗೆ ನಿಮ್ದು ಫೇಸ್ ಬರ್ಬೇಕು, ಇಲ್ಲಿ ತನಕ ಶೋಲ್ಡರ್ ತನಕ, ಅಂದರೆ ಫುಲ್ ಶೋಲ್ಡರ್ ತನಕ ನಿಮ್ದು ಫೇಸ್ ಕವರ್ ಆಗುವಂಗೆ ಆ ರೆಡ್ ಬಾಕ್ಸ್ ಒಳಗೆ ಬರ್ಬೇಕು ಸ್ನೇಹಿತರೆ. ಆ ರೀತಿ ಫೋಟೋ ಕ್ಲಿಕ್ ಮಾಡ್ಕೊಡ್ರಿ ಸ್ನೇಹಿತರೆ. ಫೋಟೋ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಪಕ್ಕದಾಗೆ ಸೇವ್ ಅಂತ ಒಂದು ಆಪ್ಷನ್ ಇರ್ತದೆ, ಸೇವ್ ಮೇಲೆ ಕ್ಲಿಕ್ ಮಾಡಿರಿ, ನಿಮ್ಮದು ಫೋಟೋ ಅಪ್ಲೋಡ್ ಆಗ್ತದೆ. ಇನ್ ಕೇಸ್ ಕ್ಯಾಪ್ಚರ್ ಲೈವ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಕ್ಯಾಮ್ರಾ ಓಪನ್ ಆಗಲಿಲ್ಲ ಅಂತಂದ್ರೆ ISSC ಅಂತ ಒಂದು ಅಪ್ಲಿಕೇಶನ್ ಬರ್ತದೆ, ಅಂದ್ರೆ ಒಂದು ಆ್ಯಪ್ ಬರ್ತದೆ. ಈ ಆ್ಯಪ್ ಮೊಬೈಲ್ದೊಳಗೆ ಇನ್ಸ್ಟಾಲ್ ಮಾಡಿ ಅದ್ರ ಮೂಲಕ ಫೋಟೋವನ್ನು ಅಪ್ಲೋಡ್ ಮಾಡಬಹುದು. ಜಸ್ಟ್ ನೀವು ಪ್ಲೇಸ್ಟೋರ್ ಓಪನ್ ಮಾಡಿಕೊಡ್ರಿ. ಇಲ್ಲಿ ಮೈ SSC ಅಂತ ಟೈಪ್ ಮಾಡಿರಿ, ಮೈ SSC ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ಮೈ SSC ಅನ್ನೋ ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆ್ಯಪ್ ಇನ್ಸ್ಟಾಲ್ ಮಾಡೋದಂತೂ ಎಲ್ಲರಿಗೂ ಗೊತ್ತದ ಅಂತ ಅನ್ಕೊಳ್ತೀನಿ. ಈ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಆ್ಯಪ್ ಇನ್ಸ್ಟಾಲ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಓಪನ್ ಅಂತ ಕಾಣ್ತದ, ಓಪನ್ ಮೇಲೆ ಕ್ಲಿಕ್ ಮಾಡ್ರಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ, ಪಾಸ್ವರ್ಡ್ ತುಂಬ್ರಿ, ಈ ಕ್ಯಾಪ್ಚಾ ಕೂಡ ಇಲ್ಲಿ ಕಾಣ್ತದಲ್ಲ ಇಲ್ಲಿ ತುಂಬ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಜಸ್ಟ್ ಇಲ್ಲಿ ನಾಟ್ ನೋ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾಟ್ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಅಂತ ಇಲ್ಲಿ ಕಾಣಕ್ ಕುಂತೈತಿ ನೋಡಿ ಸ್ನೇಹಿತರೆ. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ನೋಟ್ ಕೊಟ್ಟಾನ, ಕೆಲವು ಇಮೇಜಸ್ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಈ ರೀತಿ ಫುಲ್ ಬ್ಲ್ಯಾಕ್ ಆಗೋದಾಗ್ಲಿ, ಈ ರೀತಿ ಏನಂತಾರೆ ಇದು ಗ್ಲಾಸ್ ಹಾಕೊಂಡು ತಕೊಳ್ಳೋದಾಗ್ಲಿ, ಆಮೇಲೆ ಮಾಸ್ಕ್ ಹಾಕೊಂಡು ತಕೊಳ್ಳೋದಾಗ್ಲಿ, ಫೋಟೋ ತಕ್ಕೊಳ್ಳಂಗಿಲ್ಲ. ಈ ರೀತಿ ಫೋಟೋ ಇರಬೇಕು, ಈ ರೀತಿ ಫೋಟೋ ತಕ್ಕೊಳ್ಬೇಕು. ಇಲ್ಲಿ ನಿಮ್ಗೆ ಇಮೇಜ್ನಾಗ ಕಾಣಕ್ ಕುಂತೈತಿ. ಓಕೆ ರೀ, ಅದೇ ರೀತಿ ಏನಪ್ಪಾ ಅಂದ್ರೆ ಫೋಟೋವನ್ನ ನೀವು ತಕ್ಕೊಳ್ಬೇಕು. ಇವಾಗ ಫೋಟೋ ಹೆಂಗ್ ತಕೊಳ್ಳೋದು, ಇಲ್ಲಿ ಒಂದು ಆಪ್ಷನ್ ಅದ ನೋಡ್ರಿ ಮೂಲ್ಯಾಗ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ಫಿ ತೆಗಿಲಕ್ಕೆ ಇಲ್ಲಿ ಏನಾಗ್ತದ ಓಪನ್ ಆಯ್ತು ಸ್ನೇಹಿತರೆ. ಈಗ ನೀವು ಒಬ್ಬರೇ ಇದ್ರಿ
ಯಾರು ನಿಮ್ಗೆ ಹೆಲ್ಪ್ ಇರ್ಲಿಲ್ಲಪ್ಪ ಅಂದ್ರೆ ನೀವೇ ಸೆಲ್ಫಿ ತೆಕ್ಕೊಳ್ಬಹುದು. ಯಾವ ರೀತಿ ತೆಕ್ಕೊಳ್ತೀರಿ ಇಲ್ಲಿ ನೋಡ್ರಿ, ಜಸ್ಟ್ ಅವ್ರೇನು ಹೇಳಿದಾರ ಇದಿಷ್ಟು ಹೇಳ್ರಿ. ಈ ರೀತಿ ಯಾವ್ದಾರ ಒಂದು ಗಾಡಿಗೆ ಈ ರೀತಿ ನೀವ್ರಿ ಇಲ್ಲಿ ಕ್ಯಾಪ್ಚರ್ ಅಂತ ಕಾಣಕ್ ಕುಂತೈತಿ ನೋಡ್ರಿ, ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ರಿ ಕಣ್ಣು ಕೆಳಗಡದ ಈ ರೀತಿ ಇರಬಾರ್ದ್ರಿ. ಮತ್ತೆ ಟ್ರೈ ಅಗೇನ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ರಿ ಈ ರೀತಿ ಬರ್ಬೇಕು ಫೋಟೋ. ನೋಡ್ರಿ ಕ್ಲಿಯರ್ ಬಂತಲ್ಲ, ಓಕೆ ರೀ. ಈ ರೀತಿ ಫೋಟೋ ಆದ್ಮೇಲೆ ಇಲ್ಲಿ ನೋಡ್ರಿ ಕ್ರಾಪ್ ಮಾಡಕ್ ಅದಕ್ಕೆ ಅವಕಾಶ ಇರುವುದಿಲ್ರಿ. ಫೋಟೋನೇ ನೀವು ನೀಟಾಗಿ ತಕೊಳ್ಬೇಕು. ಓಕೆ ರೀ, ತಕೊಂಡು ಇಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ ಕಾಣ್ತದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಏನೈತೆ ಅಪ್ಲೋಡ್ ಸಕ್ಸಸ್ಫುಲ್ ಐತೆ. ರಿಟರ್ನ್ ಬನ್ನಿ ಸ್ನೇಹಿತರೆ, ಅಪ್ಲಿಕೇಶನ್ಗೆ ರಿಟರ್ನ್ ಬನ್ನಿ. ಫೋಟೋ ಅಪ್ಲೋಡ್ ಸಕ್ಸಸ್ಫುಲ್ ಆಗಿ ಆಯ್ತು. ನೆಕ್ಸ್ಟ್ ಈಗ ನಾವು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಬೇಕು. ನೋಡ್ರಿ ಫೋಟೋ ಇಲ್ಲಿ ಅಪ್ಲೋಡ್ ಆಗಿದ್ದಿಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ರಿ. ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ 3 ಡಾಟ್ ಕಾಣ್ತಾ ನೋಡ್ರಿ ಸ್ನೇಹಿತರೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಅಂತ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ 3 ಗೆರೆ ಅದಾವಲ್ಲ, 3 ಗೆರೆದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ಯಾಲರಿ ಕಾಣ್ತದೆ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ನಿಮ್ಮ ಫೋಲ್ಡರ್ ಕಾಣ್ತಿರ್ತಾವ ಸ್ನೇಹಿತರೆ. ಯಾವ್ದು ಫೋಲ್ಡರ್ದೊಳಗ ನಿಮ್ದು ಸಿಗ್ನೇಚರ್ ಅದ ಆ ಫೋಲ್ಡರ್ ಅನ್ನ ಓಪನ್ ಮಾಡ್ಕೊಳ್ರಿ. ಮಾಡ್ಕೊಂಡಿರ್ಲಿಲ್ಲ ಅಂತಂದ್ರ ನಿಮ್ದು ಸಿಗ್ನೇಚರ್ ಯಾವ್ದು ಫೋಲ್ಡರ್ದೊಳಗ ಅದ ಆ ಫೋಲ್ಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಅಲ್ಲಿ ಸೈನ್ ಅಂತ ಕಾಣುತ್ತಾ, ಸೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಇಲ್ಲಿ ಅಪ್ಲೋಡ್ ಸಿಗ್ನೇಚರ್ ಅಂತ ಐತಿ ನೋಡಿ ಸ್ನೇಹಿತರೆ, ಈ ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಮತ್ತು ಸಿಗ್ನೇಚರ್ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಯ್ತು ಸ್ನೇಹಿತರೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರಿವ್ಯೂ ಫಾರ್ಮ್ ಓಪನ್ ಆಯ್ತು ಸ್ನೇಹಿತರೆ. ಪ್ರಿವ್ಯೂ ಫಾರ್ಮ್ ಓಪನ್ ಆಯ್ತು ಅಂದ್ರೆ ಇಲ್ಲಿ ತನಕ ನೀವು ಏನ್ ತುಂಬಿರಿ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಕಾಣ್ತಿರ್ತದೆ. ಪ್ರತಿಯೊಂದನ್ನ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಬೇಕು. ಚೆಕ್ ಮಾಡಿದ ಮೇಲೆ ಎಲ್ಲ ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಂತಂದ್ರೆ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಕಾಣುತ್ತೆ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಐ ಅಗ್ರಿ ಅಂತ ಕಾಣ್ತದ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದ. ಇಲ್ಲೇನ್ ಕ್ಯಾಪ್ಚಾ ಕೂಡ ಕಾಣಕ್ ಕುಂತಲ್ಲ ಮೇಲೆ, ಆ ಕ್ಯಾಪ್ಚಾ ಕೋಡವನ್ನ ಈ ಬಾಕ್ಸ್ ನಾಗ ತುಂಬ್ರಿ. ಬಾಕ್ಸ್ ನಾಗ ತುಂಬಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಯ್ತು ಸ್ನೇಹಿತರೆ. ಯಾಕೆ ಸಬ್ಮಿಟ್ ಆಯ್ತು ಅಂದ್ರೆ SC ಕ್ಯಾಟಗರಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ದೆ ನಾನು. SC ಕ್ಯಾಟಗರಿಗೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ, ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು. ಇನ್ ಕೇಸ್ ನೀವು ಕ್ಯಾಟಗರಿ 2A 2B 3A 3B ದವರಿದ್ರಿ ಅಂತಂದ್ರೆ ಪೇಮೆಂಟ್ ಸೆಕ್ಷನ್ ಓಪನ್ ಆಗ್ತದೆ. ನೆಕ್ಸ್ಟ್ ಪೇಮೆಂಟ್ ಮಾಡ್ಬೇಕಾಗ್ತದೆ. ನೀವು ಪೇಮೆಂಟ್ ಇದೇನಿಲ್ಲ, ಅಲ್ಲಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇರ್ತದೆ. ಆ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆ ATM ಕಾರ್ಡ್ ಡೀಟೇಲ್ಸ್ ಅನ್ನ ತುಂಬೋದಿರ್ತದೆ. 16 ಡಿಜಿಟ್ ATM ಕಾರ್ಡ್ ನಂಬರ್ ತುಂಬ್ರಿ, ಎಕ್ಸ್ಪೈರ್ ಡೇಟ್ ತುಂಬ್ರಿ, CVV ಕೋಡ್ ತುಂಬ್ರಿ, ಆಮೇಲೆ ಕಾರ್ಡ್ ಹೋಲ್ಡರ್ ನೇಮ್ ತುಂಬ್ರಿ. ತುಂಬಿದ ಮೇಲೆ ಮೇಕ್ ಪೇಮೆಂಟ್ ಮಾಡಿದ್ರೆ ಒಂದು OTP ಹೋಗ್ತದೆ. ಅಂದ್ರೆ ATM ಕಾರ್ಡ್ ಯಾರ್ದು ಇರ್ತದ ಅವ್ರಿಗೆ ಒಂದು OTP ಹೋಗ್ತದೆ. ಆ OTP ಹಾಕಿಸಿಂದ ಪೇಮೆಂಟ್ ಫೈನಲ್ ಸಬ್ಮಿಟ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗ್ತದೆ ಸ್ನೇಹಿತರೆ. ಆಮೇಲೆ ತದನಂತರ ಫೈನಲ್ ಸಬ್ಮಿಟ್ ಮಾಡೋದಿರ್ತದೆ. ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ಈ ರೀತಿ ನಿಮಗೂ ಕೂಡ ಫಾರ್ಮ್ ರಿಸೀವ್ಡ್ ಸಕ್ಸಸ್ಫುಲಿ, ಕಂಟೆಂಟ್ ವೆರಿಫಿಕೇಶನ್ ಪೆಂಡಿಂಗ್ ಅಂತ ತೋರಿಸ್ತಾ ಸ್ನೇಹಿತರೆ. ಇವಾಗ ಈ ಅಪ್ಲಿಕೇಶನ್ ಅನ್ನ ಯಾವ ರೀತಿ ನಿಮ್ದು ಮೊಬೈಲ್ ನೊಳಗ ಸೇವ್ ಮಾಡ್ಕೊಳ್ಬೇಕಂತ ನೋಡೋದಾದ್ರೆ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇರ್ತದೆ ನೋಡಿ ಸ್ನೇಹಿತರೆ, ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಅಪ್ಲಿಕೇಶನ್ ಮಾಡಿದ ತಕ್ಷಣ ಈ ರೀತಿ ಡೌನ್ಲೋಡ್ಗೆ ಆಪ್ಷನ್ ಬಂತು. ಡೈರೆಕ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ ನಿಮ್ದು ಅಪ್ಲಿಕೇಶನ್ ಡೌನ್ಲೋಡ್ ಆಗಿರ್ತದೆ. ಜಸ್ಟ್ ಡೌನ್ಲೋಡ್ ಸೆಕ್ಷನ್ದಾಗ ಹೋಗಿ ನೋಡ್ಕೊಡ್ರಿ ಸ್ನೇಹಿತರೆ. ಇದಿಷ್ಟು SSC GD ಕಾನ್ಸ್ಟೇಬಲ್ಗೆ ಯಾವ ರೀತಿ ನಿಮ್ದು ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.